ಚಾರಿಲಿ. ಇವತ್ತು ನಾವು ನರಿ ಗೂಬೆ ಕಥೆ ತಿಳ್ಕೊಳ್ಳೋಣ. ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಪುಟ್ಟ ನರಿ ವಾಸಿಸುತ್ತಿತ್ತು. ಒಂದು ದಿನ ಬಿಸಿಲು ಕಾಯುವಾಗ ನದಿಯ ದಡದಲ್ಲಿ ಅದಕ್ಕೆ ಒಂದು ವಿಶೇಷವಾದ ವಸ್ತು ಸಿಕ್ಕಿತು. ಅದು ನೀಲಿ ಬಣ್ಣದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿದ್ದ ಒಂದು ಸುಂದರವಾದ ಕಲ್ಲು. ನರಿಯು ಅದನ್ನು ಎತ್ತಿಕೊಂಡಿತು. ವಾವ್, ಇದು ನನಗೆ ಸಿಕ್ಕಿದ್ದು ಎಷ್ಟು ಒಳ್ಳೆಯದಾಯಿತು, ಇನ್ಮುಂದೆ ಇದು ನನ್ನದು ಎಂದು ಖುಷಿಯಿಂದ ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡಿತು. ನರಿಯು ಆ ಕಲ್ಲನ್ನು ಸಂಭ್ರಮದಿಂದ ನೋಡುತ್ತಿರುವಾಗ ಕನ್ನಡಕ ಧರಿಸಿದ್ದ ಒಂದು ಬುದ್ಧಿವಂತ ಮುದಿಗೂಬೆ ಹಾರಿ ಬಂದು ಮರದ ಕೊಂಬೆಯ ಮೇಲೆ ಕುಳಿತಿತು. ಆ ಗೂಬೆ ಏನನ್ನೋ ಹುಡುಕುತ್ತಿರುವಂತೆ ಕಾಣುತ್ತಿತ್ತು. ಅಯ್ಯೋ, ನನ್ನ ವಿಶೇಷವಾದ ನಕ್ಷತ್ರದ ಕಲ್ಲು ಎಲ್ಲೋ ಕಳೆದು ಹೋಗಿದೆ ಎಂದು ಗೂಬೆ ಬೇಸರದಿಂದ ಹೇಳಿತು. ಇದನ್ನು ಕೇಳಿದ ನರಿಗೆ ಎದೆಯುಬ್ಬಿದಂತಾಯಿತು. ಆ ನೀಲಿ ಕಲ್ಲು ಗೂಬೆಗೆ ಸೇರಿದ್ದು ಎಂದು ಅದಕ್ಕೆ ತಿಳಿಯಿತು. ಆದರೆ ಕಲ್ಲನ್ನು ಹಿಂದಿರುಗಿಸಬೇಕೋ ಅಥವಾ ತನ್ನ ಬಳಿಯೇ ಇಟ್ಟುಕೊಳ್ಳಬೇಕೋ ಎಂದು ನರಿಯು ಯೋಚಿಸತೊಡಗಿತು. ನರಿಯು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿತು. ಆ ಕಲ್ಲನ್ನು ಗೂಬೆಗೆ ಕೊಡದೆ ದೊಡ್ಡ ಮರದ ಕೆಳಗೆ ಇದ್ದ ಎಲೆಗಳ ರಾಶಿಯಲ್ಲಿ ಬಚ್ಚಿಟ್ಟಿತು. ಆದರೆ ಅಲ್ಲಿ ಕುಳಿತಿದ್ದಾಗ ಆ ಕಲ್ಲು ಮೊದಲಿನಂತೆ ಸುಂದರವಾಗಿ ಕಾಣಲಿಲ್ಲ. ನರಿಯ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಕಳೆದು ಹೋದ ಕಲ್ಲಿಗಾಗಿ ಹುಡುಕುತ್ತಿರುವ ಗೂಬೆಯ ಬೇಸರದ ಮುಖವೇ ಅದಕ್ಕೆ ನೆನಪಾಗುತ್ತಿತ್ತು. ಕಲ್ಲು ತನ್ನ ಬಳಿ ಇದ್ದರೂ ನರಿಯ ಮನಸ್ಸಿಗೆ ಸಂತೋಷವಿರಲಿಲ್ಲ. ಸುಳ್ಳು ಹೇಳಿದ ಭಾರ ಅದರ ಮನಸ್ಸನ್ನು ಕಾಡುತ್ತಿತ್ತು. ಕೊನೆಗೆ ನರಿಗೆ ತಡೆದುಕೊಳ್ಳಲಾಗಲಿಲ್ಲ. ತಾನು ಮಾಡುತ್ತಿರುವುದು ತಪ್ಪು ಎಂದು ಅದಕ್ಕೆ ಅರಿವಾಯಿತು. ಅದು ಓಡಿ ಹೋಗಿ ಕಲ್ಲನ್ನು ತೆಗೆದುಕೊಂಡು ಗೂಬೆಯ ಬಳಿ ಬಂದಿತು. ಗೂಬೆ ಅಜ್ಜನವರೇ ಎಂದು ನರಿ ಅಳುಕುತ್ತಾ ಹೇಳಿತು, ನಿಮ್ಮ ನಕ್ಷತ್ರದ ಕಲ್ಲು ನನಗೆ ಸಿಕ್ಕಿತ್ತು. ನಾನು ಅದನ್ನು ನಿಮಗೆ ಕೂಡಲೇ ಕೊಡಬೇಕಿತ್ತು. ಕ್ಷಮಿಸಿ ಎಂದು ಕಲ್ಲನ್ನು ಹಿಂದಿರುಗಿಸಿತು. ಗೂಬೆಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬಂತು. ಧನ್ಯವಾದಗಳ ಮಗು, ಸತ್ಯವನ್ನು ಹೇಳಲು ಧೈರ್ಯ ಬೇಕು. ಆ ಧೈರ್ಯ ನಿನ್ನಲ್ಲಿದೆ ಎಂದು ಗೂಬೆ ನಗುತ್ತಾ ಹೇಳಿತು. ನರಿಯ ಮನಸ್ಸು ಹಗುರವಾಯಿತು. ಸತ್ಯವೇ ಎಲ್ಲಕ್ಕಿಂತ ಅಮೂಲ್ಯವಾದ ಸಂಪತ್ತು ಎಂದು ನರಿಯು ಕಲಿತುಕೊಂಡಿತು. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.